ಹೀಗಾಗಿ ಬಾವಲಿ, ಹಂದಿ ಸೇರಿ ಹಲವು ಪ್ರಾಣಿಗಳಿಂದ ಸೋಂಕು ವಿಸ್ತರಣೆ ಆಗುತ್ತೆ. ಇನ್ನು ಪ್ರಾಣಿಗಳಿಂದ ಮನುಷ್ಯರಿಂದ ಮನುಷ್ಯರಿಗೆ ಹರಡುವಂತಹ ಸೋಂಕು ಇದು. ಅಂಟು ರೋಗ ಇದು. ಸೋಂಕಿನಿಂದ ಮೃತಪಡುವವರ ಪ್ರಮಾಣ 40ರಿಂದ 75% ಇದೆ ಇದರಲ್ಲಿ. ಇನ್ನು ಜ್ವರ, ತಲೆನೋವು, ಶ್ವಾಸಕೋಶ ಸಮಸ್ಯೆ, ಮೆದುಳು ಊತ ಇವೆಲ್ಲ ಅಲ್ಲಿ ಲಕ್ಷಣಗಳು ಕಂಡು ಬರ್ತವೆ. ಇನ್ನು ಮೂರ್ಛೆ ಹೋಗುವಂತದ್ದು, ಕೋಮಾ, ಇವು ನಿಫಾ ಸೋಂಕಿನ ಪ್ರಮುಖ ಲಕ್ಷಣಗಳು. ಇವು ಶುರುವಿನಲ್ಲಿ ಸೋಂಕಿನ ನಿರ್ದಿಷ್ಟ ಸಂಕೇತಗಳು ಗೊತ್ತಾಗಲ್ಲ, ಸ್ಲೋ ಪಾಯ್ಸನ್ ತರ. ಇನ್ಕ್ಯುಬೇಷನ್ ಅವಧಿ 4ರಿಂದ 14 ದಿನ, ಕೆಲವೊಮ್ಮೆ 45 ದಿನದವರೆಗೂ ಇರುತ್ತೆ. ಇನ್ನು ಸೋಂಕಿನಿಂದ ಬಚಾವ್ ಆದವರಿಗೆ ದೀರ್ಘಕಾಲಿಕ ಸಮಸ್ಯೆ ಕಾಡುವಂತದ್ದು. ದೀರ್ಘಾವಧಿಯಲ್ಲಿ ಮೂರ್ಛೆ ರೋಗ, ಮಾನಸಿಕ ಸಮಸ್ಯೆ ಕಾಡುತ್ತೆ. ಬಂದ ತಕ್ಷಣ ಹೋಗ್ಬಿಡ್ತು ಅಂತ ಅಂದ್ರೆ ಇದರ ಸೋಂಕಿನ ಒಂದು ಪ್ರಮಾಣ ಇದ್ದೇ ಇರುತ್ತೆ. ನಿಫಾ ವೈರಸ್ ಇದೊಂದು ಅಂಟು ರೋಗ, ಪ್ರಾಣಾಂತಕ ಕೂಡ ಹೌದು. ಹೀಗಾಗಿ ಒಂದ್ಸತಿ ಬಂತು ಅಂತ ಅಂದಾಗ, ಬಂದು ಇನ್ನು ಕ್ಯೂರ್ ಆಗಿ ಹೋಗ್ಬಿಡ್ತು ಅಂತ ಅಂದಾಗ ಅದರ ಒಂದು ಏನು ಸಿಂಪ್ಟಮ್ಸ್ ಗಳೇನಿರುತ್ತೆ ಅಲ್ವೋ, ಒಂದಿಷ್ಟು ಸಿಂಪ್ಟಮ್ಸ್ ಗಳು ಪದೇ ಪದೇ ಕಾಣಿಸ್ಕೊಳ್ತಾ ಇರುತ್ತೆ. ಈಗ ನಾವು ಚಿಕನ್ ಗುನ್ಯಾ ಅಂತ ನಾವು ನೋಡ್ತೀವಿ. ಚಿಕನ್ ಗುನ್ಯಾ ಒಂದ್ಸತಿ ಬಂದ್ ಹೋಯ್ತು ಅಂತ ಅಂದ್ರೆ ನಂತರ ಕೂಡ ವೆದರ್ಗೆ ತಕ್ಕಂಗೆ ಅಲ್ಲಿ ಮನುಷ್ಯನಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತವೆ. ಸೊ ಅದೇ ರೀತಿಯಾಗಿ ನಿಫಾ ವೈರಸ್ ಅಲ್ಲೂ ಕೂಡ ಒಂದು ಸತಿ ಬಂತು ಅಂತ ಅಂದ್ರೆ ಅಲ್ಲಿ ಈ ರೀತಿಯಾಗಿ ತೊಂದರೆ. ಇನ್ನು ಹೇಗೆ ಇದರಿಂದ ಪಾರಾಗೋದು ಅಂತ ನೋಡಿದ್ರೆ, ಸಾರ್ವಜನಿಕ ಪ್ರದೇಶದಲ್ಲಿ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು, ಅಂತರವನ್ನ ಪಾಲನೆ ಮಾಡಬೇಕು. ಇನ್ನು ಬಾವಲಿ, ಹಂದಿಗಳಿಂದ ದೂರ ಇರಬೇಕು, ಕಲುಷಿತ ಆಹಾರವನ್ನ ಸೇವಿಸಬಾರದು. ಇನ್ನು ಖರ್ಜೂರದ ರಸದಿಂದ ಹಣ್ಣುಗಳನ್ನ ತೊಳೆಯಬೇಕಾಗುತ್ತೆ. ಏಟು ತಿಂದ ಹಣ್ಣುಗಳನ್ನ ಅಲ್ಲಿ ತಿನ್ನಬಾರ್ದು. ಪ್ರಾಣಿಗಳು ಸೋಂಕಿತ ವ್ಯಕ್ತಿಗಳಿಂದ ದೂರವಿರಬೇಕು. ಸೋಂಕು ಕಂಡು ಬಂದಲ್ಲಿ ತಕ್ಷಣ ಆಸ್ಪತ್ರೆಗೆ ತೋರಿಸಬೇಕಾಗುತ್ತೆ. ಆಗಾಗ ಕೈ ತೊಳೆಯೋದು, ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳೋದು, ಇನ್ನು ಸೆಲ್ಫ್ ಐಸೋಲೇಷನ್ ಮಾಡ್ಕೊಳ್ಳುವಂತದ್ದು, ಸಾರ್ವಜನಿಕ ಪ್ರದೇಶದಲ್ಲಿ ಮಾಸ್ಕ್ ಅನ್ನ ಧರಿಸಬೇಕಾಗುತ್ತೆ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಭವ್ಯಕಿರಣ್. ನ್ಯೂಸ್ ಅಂದ್ರೆ ESI TV ತುಮಕೂರು.